ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತೆರಡು ಸ್ಪೆಷಲ್ ಅಪ್ಡೇಟ್ಸ್ ಇದೆ. ಒಂದು ಸುದೀಪ್ ಅವರ BRB ಟೀಮ್ ಕಡೆಯಿಂದ, ಮತ್ತೊಂದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಹೊಸ ಸಿನಿಮಾ ವಿಚಾರವಾಗಿ. ಮೊದಲಿಗೆ ಶಿವಣ್ಣನ ಬಗ್ಗೆ ನೋಡೋದಾದ್ರೆ, ನಮ್ಮ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಬರ್ತ್ಡೇ ಸ್ಪೆಷಲ್ ಆಗಿ ಸಾಕಷ್ಟು ಸಿನಿಮಾ ಟೀಮ್ ಕಡೆಯಿಂದ ವಿಶಸ್ ಬಂದಿವೆ. ಕೆಲವೊಂದಿಷ್ಟು ಟೀಮ್ ಕಡೆಯಿಂದ ಅನೌನ್ಸ್ಮೆಂಟ್, ಅಪ್ಡೇಟ್ಸ್ ಹೀಗೆ ಸರ್ಪ್ರೈಸ್ ವಿಚಾರಗಳನ್ನ ರಿವೀಲ್ ಮಾಡಲಾಗಿದೆ. ಒಟ್ಟಿನಲ್ಲಿ ಅಭಿಮಾನಿಗಳಿಗೆ ಖುಷಿ ಕೊಡುವಂತಹ ಅಪ್ಡೇಟ್ಸೇ ಬಂದಿರೋದು. ಈ ಎಲ್ಲದರಲ್ಲೂ ನಂಗೆ ಪರ್ಸನಲ್ ಆಗಿ ಒಂದು ಅನೌನ್ಸ್ಮೆಂಟ್ ಮಾತ್ರ ಸರ್ಪ್ರೈಸಿಂಗ್ ಅಂಡ್ ಸಖತ್ ಖುಷಿ ಕೊಡ್ತು. ಕನ್ನಡ ಚಿತ್ರರಂಗದಲ್ಲಿ ಬಿಗ್ಗೆಸ್ಟ್ ಹಿಟ್ ಕಂಡಿರುವಂತಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಸಿಕ್ಕಾಪಟ್ಟೆ ಆಕ್ಷನ್ಸ್ ಇರುವಂತಹ ಕಮರ್ಷಿಯಲ್ ಸಿನಿಮಾ ಜೇಮ್ಸ್. ಈ ಸಿನಿಮಾವನ್ನ ಬಹುದೂರ್ ಚೇತನ್ ಅವರು ಡೈರೆಕ್ಷನ್ ಮಾಡಿದ್ರು, ಕಿಶೋರ್ ಪತ್ತಿಕೊಂಡ ಪ್ರೊಡ್ಯೂಸ್ ಮಾಡಿದ್ರು. ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಇದೀಗ ಅದೇ ಸೇಮ್ ಟೀಮ್ ಶಿವಣ್ಣನ ಜೊತೆ ಕೂಡ ಸಿನಿಮಾ ಮಾಡ್ತಿದ್ದಾರೆ. ಟೈಟಲ್ ಬಂದು M16 JJ ರಾಯ್. ಇದೊಂದು ರಿಚೆಸ್ಟ್ ಬ್ಯಾಕ್ ಗ್ರೌಂಡ್ ಇರುವಂತಹ ಗ್ಯಾಂಗ್ಸ್ಟರ್ ಸಿನಿಮಾ, ಜೊತೆಗೆ ಸಿಕ್ಕಾಪಟ್ಟೆ ಆಕ್ಷನ್ಸ್ ಇರುವಂತಹ ಸಿನಿಮಾ ಅಂತ ಗೆಸ್ ಇದೆ. ನೋಡೋಣ ಹೇಗಿರುತ್ತೆ ಅಂತ. ಒಟ್ಟಿನಲ್ಲಿ ಜಾತ್ರೆ ಮೂವಿ ಆಗದಿದ್ರೆ ಸಾಕು ಅಷ್ಟೇ. ಅದೇ ರೀತಿ ಕಿಚ್ಚ ಸುದೀಪ್ ಅವರ ಅತಿ ದೊಡ್ಡ ಪ್ರಾಜೆಕ್ಟ್ ಬಿಲ್ಲಾರಂಗ ಭಾಷಾ. ಈ ಸಿನಿಮಾವನ್ನ 2209 AD ಫ್ಯೂಚರಿಸ್ಟಿಕ್ ನಲ್ಲಿ ತೋರಿಸುವುದಕ್ಕೆ ಡೈರೆಕ್ಟರ್ ಅನೂಪ್ ಭಂಡಾರಿ ಅವರ ಪ್ಲಾನ್ ಏನಿದೆಯೋ ಅದನ್ನ ಕಾರ್ಯರೂಪಕ್ಕೆ ತರುವುದಕ್ಕೆ ಒಬ್ರು ಮಾಸ್ಟರ್ ಮೈಂಡ್ ಬೇಕಲ್ವಾ. ಆ ಒಂದು ಫ್ಯೂಚರಿಸ್ಟಿಕ್ ನ ಆರ್ಕಿಟೆಕ್ಚರ್ ಬಂದು ಶಿವಕುಮಾರ್ ಅವರು. ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಸೌತ್ ಇಂಡಿಯಾದಲ್ಲೇ ಫೇಮಸ್ ಆರ್ಟ್ ಡೈರೆಕ್ಟರ್ ಅಂತಾನೆ ಹೇಳ್ಬಹುದು. ಕಳೆದ ವಿಕ್ರಾಂತ್ ರೋಣ ಸಿನಿಮಾ ಸೆಟ್ ವರ್ಕ್ಗೆ ಬೆಸ್ಟ್ ಆರ್ಟ್ ಡೈರೆಕ್ಟರ್ ಅನ್ನೋ ಅವಾರ್ಡ್ ಕೂಡ ಪಡ್ಕೊಂಡಿದ್ರು. ಇದೀಗ ಅದೇ ಟೀಮ್ ಜೊತೆಗೆ ಮತ್ತೊಮ್ಮೆ ಒಂದು ಹೊಸ ಜಗತ್ತನ್ನೇ ಕ್ರಿಯೇಟ್ ಮಾಡ್ತಿದ್ದಾರೆ ಶಿವಕುಮಾರ್ ಅವರು. ಇವತ್ತು ಅಫಿಷಿಯಲ್ ಆಗಿ BRB ಟೀಮ್ ಕಡೆಯಿಂದ ಶಿವಕುಮಾರ್ ಅವರನ್ನ ಪ್ರೊಡಕ್ಷನ್ ಡಿಸೈನರ್ ಆಗಿ ಘೋಷಣೆ ಮಾಡಿದ್ದಾರೆ. ಇನ್ನು ಬಿಲ್ಲಾರಂಗ ಭಾಷಾ ಬಿಗ್ ಸ್ಕೇಲ್ ಸಿನಿಮಾ. ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟರ್ಸ್, ಟೆಕ್ನಿಷಿಯನ್ಸ್ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಇದೇ ರೀತಿ ಒಂದೊಂದಾಗಿ ಕಾಸ್ಟ್ ಅಂಡ್ ಕ್ರೂ ಬಗ್ಗೆ ಅನೌನ್ಸ್ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸಿನಿಮಾ ತಂಡ.